ಹೇಳೋದು ಸರ್ ಏನಂದ್ರೆ ದರ್ಶನ್ ಅವರು 25 ವರ್ಷನ ಆಚರಿಸಿದ್ರು, ಕಷ್ಟಪಟ್ಟು ಬಂದಿದ್ದಾರೆ. ನಮಗೂ ಖುಷಿ ಇದೆ. ನಾವು ಸ್ಟಾರ್ಟಿಂಗಲ್ಲಿ ಅವ್ರ ಪಿಕ್ಚರ್ ಎಲ್ಲ ನೋಡಿದ್ದೀವಿ. ದರ್ಶನ್ ಅಂದರೆ ನಮಗೂ ಇಷ್ಟನೇ. ತೂಗುದೀಪು ಶ್ರೀನಿವಾಸ್ ಅವರು ಅಣ್ಣವ್ರ ಜೊತೆಲಿ ಮಾಡೋವಾಗೆಲ್ಲ ಅವ್ರ ಮಗ ಒಬ್ಬರು ಹೀರೋ ಆಗಿದ್ದಾರೆ ಅಂದಾಗ ನಾವು ಫಿಲಮ್ ಎಲ್ಲ ನೋಡ್ತಾ ಇದ್ದೋ. ಎಲ್ಲನೂ ಸರಿಗೆ ಇತ್ತು ಸರ್. ಇತ್ತೀಚೆಗೆ ಭಾಳ ರೂಢಾಗಿ ನಡ್ಕೋತಾರೆ. ಅವರು ಏನು ನಡ್ಕೋತಾರೆ, ಅವ್ರ ಅಭಿಮಾನಿಗಳೆಲ್ಲ ಹಂಗೆ ಇದ್ದಾರೆ. ಎಲ್ಲರೂ ಅಂತ ಹೇಳೋದು ತಪ್ಪಾಗುತ್ತೆ. ಕೆಲವು ಅಭಿಮಾನಿಗಳು ಮೇಡಮ್ ಹೇಳ್ದಂಗೆ ಸೋಷಲ್ ಮೀಡಿಯಾದಲ್ಲಿ ನೀವೇ ಕೇಳ್ತೀರಾ ನಿಮ್ಮ ಅನಿಸಿಕೆ ತಿಳಿಸಿ ಅಂತ. ಕಮೆಂಟ್ಸ್ ಬಾಕ್ಸ್ ಅಂತ ಯಾಕಿರುತ್ತೆ ಸರ್? ಕಮೆಂಟ್ಸ್ ಬಾಕ್ಸ್ ಅಂತ ಏನಕ್ಕಿರುತ್ತೆ? ನಮ್ಮ ಅಭಿಪ್ರಾಯಗಳನ್ನ ತಿಳಿಸೋಕೆ ಅಂತ ಇದೆ. ಆ ಹಕ್ಕು ಏನು ಸರಿ ಅನಿಸುತ್ತೆ ಅದನ್ನು ನಾವು ಹಾಕಿದ್ರೆ, ಪಾತ್ರೆ ತೊಳೆಯೋಗೆ ಲೇ ಮನೇಲಿ ಕೆಲಸ ಇದ್ರೆ ಅಂತ, ನಮ್ಮ ಮನೆ ಕೆಲಸ ನಮಗೆ ಮಾಡ್ಕೊಳ್ಳೋಕೆ ಗೊತ್ತಿಲ್ವಾ? ಹೇಳೋರೇನು ಇವರೇ ನಮ್ಮ ಅತ್ತೆದಿರ ಹೇಳಲ್ಲ ಈ ಕಾಲದಲ್ಲಿ. ಇವರೇನಿಗೆ ಸರ್ ಹೇಳಬೇಕು? ಪಾತ್ರೆ ತೊಳೆಯೋಗು ನಿನಗೆ ಮಾಡೋಕ್ಕೆ ಕೆಲಸ ಇಲ್ವಾ, ನಿನ್ನ ಗಂಡ ಇಲ್ವಾ, ಎಲ್ಲಿಂದ ಎಲ್ಲಿಗೋಗುತ್ತೆ ಅಂದರೆ ಎಲ್ಲ ಮಾತಾಡ್ತಾರೆ. ಈ ಥರ ಪದ ಬಳಕೆ ಬಳಸ್ತಾರಲ್ಲ, ನೀವು ಹೀರೋ ಆಗಿ ನಿಮ್ಮ ಕೆಲವು ಅಭಿಮಾನಿಗಳಿಗೆ ನೀವು ಹೇಳಿ ಅವ್ರಿಗೆ ಯಾಕೆ ಹಿಂಗೆ ಮಾತಾಡ್ತೀರಾ? ಇವರಿಂದ ಸಾರ್ ಆ ಹೀರೋ ಹೆಸರು ಹಾಳಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.